ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಒಂದು ಕಹಿಯಾದ ಸತ್ಯದ ವಿಷಯ. ಇದನ್ನು ಕೇಳಲಿಕ್ಕೂ ಅನುಷ್ಠಾನ ಮಾಡಲಿಕ್ಕೂ ತುಂಬ ಕಷ್ಟ. ನನಗೂ ಕೂಡ ಈ ವಿಷಯ ಹೇಳಲಿಕ್ಕೆ ತುಂಬ ಭಯ. ಆದರೆ ಹೇಳದೆ ಇರುವಂತೆ ಇಲ್ಲ, ನೀವು ಕೂಡ ಕೇಳದೆ ಇರುವಂತೆ ಇಲ್ಲ. ಸತ್ಯ ಯಾವತ್ತೂ ಕಹಿಯಾಗಿ ಇರುತ್ತೆ. ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಬೇಕು. ಕಹಿಯಾದದ್ರೂ ಕೂಡ ಅದನ್ನ ಸ್ವೀಕಾರ ಮಾಡಬೇಕು. ಅದು ಏನು ಗೊತ್ತಾ, ಈ ಸಮಾಜದಲ್ಲಿ ಕೆಲವರಿದ್ದಾರೆ, ಬಹಳ ಕಷ್ಟಪಟ್ಟು ಆಚರಣೆಯನ್ನ ಮಾಡ್ತಾರೆ, ಧರ್ಮವನ್ನ ಅನುಷ್ಠಾನ ಮಾಡ್ತಾರೆ. ಆದರೆ ತನಗೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಕೇಳಲಿಕ್ಕೆ ಇವರು ತಯಾರಿರಲ್ಲ. ಹೇಳಿದ್ರು ಕೇಳಿಸಿಕೊಂಡು ಹಾಗೆ ನಾನು ಇರಬೇಕು ಅಂತನೂ ಕೂಡ ಇವರು ಅಂದ್ಕೊಳ್ಳಲ್ಲ. ಆದರೆ ಕಷ್ಟದಿಂದ ಧರ್ಮವನ್ನ ಮಾಡುತ್ತಲೇ ಇರ್ತಾರೆ. ಇಂಥ ವ್ಯಕ್ತಿಗಳನ್ನ ಏನಂತ ಕರಿಬೇಕು? ಅದೇ ಇವತ್ತಿನ ಮುಖ್ಯ ವಿಚಾರ. ನಮ್ಮ ಕಣ್ಣು ಮುಂದೆ ನಾವೇ ನೋಡ್ತಾ ಇದೀವಿ ನಿತ್ಯ. ಅಯ್ಯೋ ಅನ್ಸುತ್ತೆ. ನಮ್ಮ ಮಾತನ್ನ ಅವ್ರು ಕೇಳಲ್ಲ. ಅವ್ರಿಗೆ ತಲೆ ಬಂದದ್ದೇ ಅವ್ರು ಮಾಡ್ತಾರೆ. ತಮ್ಮ ದೇಹಕ್ಕೆ ಶಿಕ್ಷೆನ ಕೊಟ್ಟುಕೊಳ್ತಾರೆ, ಮನಸ್ಸಿಗೂ ಶಿಕ್ಷೆನ ಕೊಟ್ಕೊಳ್ತಾರೆ, ಧರ್ಮವನ್ನೇ ಮಾಡ್ತಾರೆ. ಅದರಿಂದ ಅಲ್ಪ ಸ್ವಲ್ಪ ಫಲವನ್ನು ಪಡಿತಾರೆ. ಮತ್ತಷ್ಟು ಭ್ರಾಂತರಾಗಿ ಪುನಃ ಅಲ್ಲೇ ಮುಳುಗುತ್ತಾರೆ. ಆದರೆ ಶಾಸ್ತ್ರಕ್ಕೆ ವಿರುದ್ಧವಾದ ಹೆಜ್ಜೆಗಳನ್ನ ಇಡ್ತಾ ಇರ್ತಾರೆ. ಈ ಗೊಂದಲ ನಮ್ಮನ್ನ ಕಾಡುತ್ತೆ ಅಲ್ಲ. ಈ ಪ್ರಶ್ನೆಗೆ ಏನು ಉತ್ತರ? ಇದಕ್ಕೆ ಉತ್ತರವನ್ನ ಸಾಕ್ಷಾತ್ ಭಗವಂತ ತನ್ನ ಚಿನ್ಮಯವಾದ ವದನಾರವಿಂದದಿಂದಲೇ ನಮಗೆ ತಿಳಿಸಿದ್ದಾನೆ. ಭಗವಂತನ ಮುಖ ಕಮಲದಿಂದ ಹೊರಹೊಮ್ಮಿದ ಆ ಮಾತು ಈಗ ನೀವು ಕೇಳಿಸಿಕೊಳ್ಳಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತ್ಯೇ ಯೇ ತಪೋ ಜನಾಃ ಡಂಬ ಅಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಹ ಶರೀರಸ್ಥಂ ತಾನು ವಿದ್ಯಾ ಅಸುರ ನಿಶ್ಚಯಾನ್. ಅಂತ ವ್ಯಕ್ತಿಗಳನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂತ ವ್ಯಕ್ತಿಗಳು ಯಾರು ಗೊತ್ತಾ? ಅವರು ಅಸುರರು. ಅವರನ್ನ ಒಳ್ಳೆಯವರು ಅಂತ ತಿಳ್ಕೊಳ್ಬೇಡಿ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ 17ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅಶಾಸ್ತ್ರ ವಿಹಿತಂ, ಶಾಸ್ತ್ರಕ್ಕೆ ವಿರುದ್ಧವಾದ ವರ್ತನೆಯನ್ನು ಯಾರು ಮಾಡ್ತಾರೋ ಅದರಿಂದ ತಮ್ಮ ಶರೀರಕ್ಕೆ ದುಃಖವನ್ನು ಪಡಿಸ್ತಾರೆ, ಮನಸ್ಸಿಗೂ ದುಃಖ ತಂದುಕೊಳ್ತಾರೆ. ಅಲ್ಪ ಸ್ವಲ್ಪ ಸುಖ ಸಿಗಬಹುದು, ಪುನಃ ಕ್ಲೇಶದ ಮಡುವಿನಲ್ಲೇ ಮುಳುಗಿ ಹೋಗ್ತಾರೆ. ಮತ್ತು ತಪಸ್ಸನ್ನು ಮಾಡ್ತಾರೆ, ಪುನಃ ಕ್ಲೇಶದಲ್ಲೇ ಮುಳುಗುತ್ತಾರೆ. ಅವರು ಮಾಡುವ ಆಚರಣೆಗಳೆಲ್ಲವೂ ಕೂಡ ಬೂಟಾಟಿಕೆ. ಅವರ ಹೃದಯದಲ್ಲಿ ಅಹಂಕಾರ ಇರುತ್ತೆ. ಅವರಿಗೆ ತುಂಬಾ ಆಸೆ ಇರುತ್ತೆ ಮನಸ್ಸಿನ ತುಂಬಾ, ಮತ್ತು ಆಗ್ರಹಗಳಿರುತ್ತೆ. ವಿವೇಕ ಇರಲ್ಲ. ದೇಹದಲ್ಲಿರುವ ದೇವತೆಗಳ ಬಗ್ಗೆ ಅವರಿಗೆ ಪರಿವಿರಲ್ಲ. ಅಷ್ಟೇ ಅಲ್ಲ, ಅವರ ಹೃದಯದಲ್ಲಿ ಕುಳಿತು ನಗುತ್ತಾ ಇರುವಂತಹ ನನ್ನನ್ನೇ ಅವರು ಮರಿತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಂಥವರ ಸ್ವಭಾವ ಅದು ತಾಮಸಿ ಸ್ವಭಾವ. ಭಯ ಆಗುತ್ತೆ ಅಲ್ಲ. ಶಾಸ್ತ್ರವನ್ನ ಮೀರಿ ನಡೆಯಬಾರದು. ಸಾಧಕರೇ, ನಾನು ತುಂಬಾ ಬಾರಿ ಹೇಳ್ತೀನಿ, ಪುನಃ ಪುನಃ ಅದನ್ನೇ ಹೇಳ್ತೀನಿ. ನೀವು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ರಾಮದೇವರನ್ನ ಮರೆಯಬೇಡಿ. ಒಂದು ವೇಳೆ ನಾವು ದೇವರನ್ನ ಮರೆತು ಏನು ಮಾಡಿದ್ರು ಅದು ವೇಸ್ಟ್, ವ್ಯರ್ಥ. ಯಾವ ಕ್ಷಣದಲ್ಲೂ ದೇವರನ್ನ ಮರೆಯುವಂತೆ ಇಲ್ಲ. ದೇವರನ್ನ ಮೀರಿಸುವ ವ್ಯಕ್ತಿ ಮತ್ತೊಬ್ಬರು ಯಾರೂ ಇಲ್ಲ. ಅದಕ್ಕೆ ಹೇಳೋದು, ಶ್ರೀರಾಘವೇಂದ್ರ ಅಂತ ಬರೀಬೇಕಾದರೆ ಅದು ರಾಮದೇವರ ಹೆಸರು. ರಾಮದೇವರನ್ನ ಸ್ಮರಣೆ ಮಾಡಿ, ಗುರುರಾಯರಲ್ಲಿ ರಾಮದೇವರನ್ನ ಕಾಣಿ. ಆಗ ಗುರುಗಳಿಗೆ ಸಂತೋಷ ಆಗುತ್ತೆ. ಈ ಮುಖ್ಯ ವಿಷಯವನ್ನ ತುಂಬಾ ಕಟುವಾಗಿ ನಾನಿಲ್ಲಿ ಹೇಳಿದ್ದೀನಿ. ಭಗವದ್ಗೀತೆಯ ಉಲ್ಲೇಖವನ್ನ ಮಾಡ್ತಾ ಈ ಗೊಂದಲ ಆವತ್ತಿನ ದಿವಸ ಅರ್ಜುನನಿಗೆ ಇತ್ತು. ಅವನೇ ಮಾಡಿದ ಪ್ರಶ್ನೆ ಇದು. ಅದನ್ನ ಇಲ್ಲಿ ವಿವರಣೆ ಮಾಡಿದ್ದೀನಿ. ಇಂತಹ ಕಟ್ಟು ಸತ್ಯವನ್ನ ಸ್ವಾಗತಿಸಿ ನೀವು ಏನೇ ಧರ್ಮ ಕರ್ಮವನ್ನ ಮಾಡಬೇಕಾದ್ರೆ ಒಂದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಶಾಸ್ತ್ರ ಏನ್ ಹೇಳುತ್ತೆ, ನಿಮ್ಮ ವರ್ಣಾಶ್ರಮಗಳಿಗೆ ಶಾಸ್ತ್ರ ಏನ್ ಹೇಳಿದೆ ಅಂತ ಒಂದು ಬಾರಿ ಹೃದಯ ತೆರೆದು ಕೇಳಿಸ್ಕೊಳ್ಳಿ. ಹಾಗೆ ಮಾಡಿಯಪ್ಪ. ಅದನ್ನ ಮೀರಿ ನಡೆಯುವ ಆಗ್ರಹ ಬೇಡ. ಕೊನೆಯ ತನಕ ನೆಮ್ಮದಿಯ ಜೀವನವನ್ನ ನಡೆಸಿ. ಇವತ್ತಿನ ದಿವಸ ಒಬ್ಬ ಭಕ್ತರನ್ನ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಇವರು ಬಾಗೇಪಲ್ಲಿಯಲ್ಲಿ ವಾಸ ಮಾಡ್ತಾರೆ. ಇವರ ಹೆಸರು ಶ್ರೀಮತಿ ಎಂ.ಆರ್. ವಾಣಿ ಅಂತ. ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನ ಮಾಡಿ ತಮ್ಮ ಒಂದು ಉತ್ತಮವಾದ ಅನುಭವವನ್ನ ನಮಗೆ ವಿಡಿಯೋ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಆ ವಿಡಿಯೋ ಎಲ್ಲೂ ನಾನು ಕಟ್ ಮಾಡದೆ ಹಾಗೆ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇವರು ಹೇಳಿದ್ದಾರೆ. ಮತ್ತು ತಮಗೆ ವಿಹಿತವಾದ ಧರ್ಮದಲ್ಲಿ ಇದ್ದರೆ ದೇವರು ಹೇಗೆ ಕಾಪಾಡ್ತಾನೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಂತ ನನಗನ್ಸಿದೆ. ವೆಂಕಟೇಶ ದೇವರನ್ನ
ರಾಮದೇವರನ್ನ ಮರೆಯದೆ ಇವರು ರಾಘವೇಂದ್ರರ ಲೇಖನವನ್ನ ಮಾಡಿದ್ದಾರೆ, ರಾಯರ ಲೇಖನವನ್ನ ಮಾಡಿದ್ದಾರೆ. ಇದರಿಂದ ಇವರಿಗೆ 10 ದಿಕ್ಕುಗಳಿಂದಲೂ ಒಳ್ಳೆಯದಾಗಿದೆ. ಎಲ್ಲ ರೀತಿಯಲ್ಲಿ ಶ್ರೇಯಸ್ಸನ್ನ ಇವರು ಪಡೆದಿದ್ದಾರೆ. ಮುಂದೆ ಇವರಿಗೆ ಮತ್ತಷ್ಟು ಶ್ರೇಯಸ್ಸಾಗುತ್ತೆ ನೋಡಿ. ಬೇಕಿದ್ರೆ ಅವರವರಿಗೆ ವಿಹಿತವಾದ ಧರ್ಮದಲ್ಲೇ ನಾವು ಆಸಕ್ತರಾಗಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯ ಮಾರ್ಗದಲ್ಲಿ ಹೋದರೆ ನಮಗೆ ಶ್ರೇಯಸ್ಸಿಲ್ಲ. ಶ್ರೀಮತಿ ಎಂ.ಆರ್. ವಾಣಿ ಇವರಿಗೆ ವಿಚಿತ್ರ ಅನುಭವಗಳಾಗಿದೆ. ಅದೆಲ್ಲ ಅನುಭವಗಳನ್ನು ಅವರ ಮುಖದಿಂದಲೇ ಈಗ ಕೇಳೋಣ ಬನ್ನಿ. ನಾಮಲೇಖನವನ್ನು ಬರೀತಾ ನಾನು ಮೊದಲಿಗೆ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನೋಡಿದ್ದೆ. ಪರಿಮಳ ಗ್ರಂಥದ ಬಗ್ಗೆ, ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವೆಂಕಟೇಶಾಚಾರ್ಯ ಅವರು ಮಾಡಿದ ವಿಡಿಯೋಗಳನ್ನು ನೋಡಿ ಬರಿಬೇಕು ಅಂತ ಅನ್ನಿಸ್ತು. ನಾನು ಮುಂಚೆ ಶ್ರೀರಾಮಕೋಟಿಯನ್ನು ಬರೆದಿದ್ದೆ. ಒಂದು 2-3 ಬುಕ್ಸು ಬರಿತಾ ಇದ್ದೆ. ಅದರ ಬದಲಿಗೆ ಶ್ರೀರಾಘವೇಂದ್ರ ಅಂತ ಬರೆಯೋದು, ಶ್ರೀರಾಮಚಂದ್ರನ ಹೆಸರೇ ಬರುತ್ತೆ ಅಂತೇಳ್ಬಿಟ್ಟು ತಿಳ್ಕೊಂಡು ಅದು ಬರಿತಾ ಇದ್ದೀನಿ. ಇದು ಬರೆದಾದ್ಮೇಲೆ ತುಂಬ ಅನುಭವಗಳಾಗಿದೆ. ಒಳ್ಳೆ ಶುಭ ಫಲಗಳನ್ನು ಕೊಟ್ಟಿದೆ. ನಮ್ಮ ಮನೆ ಎಲ್ಲ ಚೇಂಜ್ ಆಗಿದೆ. ನಮಗಿದ್ದಿದ್ದ ಬಾಧೆಗಳೆಲ್ಲ ಸಾಲ ಬಾಧೆಗಳಿಂದ ಒದ್ದಾಡ್ತಾ ಇದ್ವಿ. ಹೆಂಗೆ ಹೊರಗೆ ಬರಬೇಕು ಅಂತೇಳಿ ಮನೆ ಕಟ್ಟಿಬಿಟ್ಟು ಸಾಲಗಳಿಂದ ಒದ್ದಾಡ್ತಾ ಇದ್ವಿ. ಭೂಮಿಗಳು ಎಲ್ಲ ಭೂಮಿಗಳು ಕೂಡ ಸಮಸ್ಯೆ ಇತ್ತು ನಮಗೆ. ಯಾವುದೇ ಕೆಲಸ ಮಾಡಿದ್ರೂ ಪೂರ್ಣವಾಗಿ ಆಗ್ತಾ ಇರಲಿಲ್ಲ. ಈ ಥರ ಇತ್ತು. ಯಾವ್ದು ಮಾಡಿದ್ರೂ ಬೇಜಾರು, ಯಾಕೆ ಮಾಡಬೇಕು ಅನ್ನೋ ಒಂಥರ ಜಿಗುಪ್ಸೆ ಬರ್ತಾಯಿತ್ತು. ಇದು ರಾಘವೇಂದ್ರ ಸ್ವಾಮಿಗಳದ್ದು ಲೇಖನವನ್ನು ಮಾಡಿದ್ಮೇಲೆ ಒಂಥರ ಪಾಸಿಟಿವ್ ಮನೆಯಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಬಂತು. ಮತ್ತು ಪರಿಮಳ ಗ್ರಂಥವನ್ನು ತರಿಸ್ಕೊಂಡ್ವಿ. ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಮಾಡ್ತಾ ನಮಗೆ 55ನೇ ಬುಕ್ಕು, 54-55ನೇ ಬುಕ್ಕು ರಾಯರ ನಾಮಲೇಖನವನ್ನು ಮಾಡ್ತಾ ಇರಬೇಕಾದ್ರೆ ನನಗೆ ಸ್ವಪ್ನದಲ್ಲಿ ಫಸ್ಟ್ ಗೋಮಾತೆ ಕಾಣಿಸ್ಕೊಂತು. ಮತ್ತು ಕಂಚಿ ಕಾಮಾಕ್ಷಿ ಅಮ್ಮನವರು ಕಾಣಿಸ್ಕೊಂಡ್ರು. ಮತ್ತು ರಾಘವೇಂದ್ರ ಸ್ವಾಮಿಗಳ ಪಾದಗಳು ಕನಸಲ್ಲಿ ಕಾಣಿಸ್ತು. ಕಾಣಿಸಾದ್ಮೇಲೆ ಅದು ಒಂದು ವಾರಕ್ಕೇನೆ ನಮ್ಮ ಮನೆಯಲ್ಲೆಲ್ಲ ಶುಭ ಕಾರ್ಯಗಳಾಯಿತು. ನನ್ನ ಮಗಳು ದೊಡ್ಡವಳಾಗಿದ್ದು, ಅದು ಒಂದು ವಾರಕ್ಕೇ ನಮಗೆ 14 ವರ್ಷದಿಂದ ಕಾಡ್ತಾ ಇದ್ದ ಜಮೀನು ಅವರೇ ಫೋನ್ ಮಾಡಿಬಿಟ್ಟು ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ತುಂಬ ಖುಷಿ ಆಗೋಯಿತು. ತುಂಬ ಅಳುನೇ ಬಂದುಬಿಡ್ತು. ಇವಾಗ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಅಷ್ಟು ದುಃಖದಲ್ಲಿದ್ವಿ ನಾವು ಸಮಸ್ಯೆಗಳಿಂದ. ಅವರೇ ಫೋನ್ ಮಾಡಿಬಿಟ್ಟು ಮಾಡಿಕೊಟ್ಟಿದ್ದು ತುಂಬ ಸಂತೋಷ. ಎಲ್ಲ ಗುರು ರಾಘವೇಂದ್ರಗಳ ಸ್ವಾಮಿಗಳ ಕೃಪೆ ಅನ್ಕೋಬೋದು. 2 ಎಕರೆ ಜಮೀನು ನಮ್ಮ ಹೆಸರಿಗೆ ಆಯಿತು. ಆದಮೇಲೆ ನಾನು ಈವರೆಗೂ ಮಂತ್ರಾಲಯಕ್ಕೆ ಹೋಗಿದ್ದಿಲ್ಲ. ಎಷ್ಟು ಸರಿ ಹೋಗಬೇಕು ಅಂದ್ಕೊಂಡ್ರೂ ಹೋಗೋಕ್ಕಾಗಿರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಹೋಗೋಕ್ಕಾಗಿರಲಿಲ್ಲ. ಮತ್ತು ಅದು ಸ್ವಾಮಿಗಳಿಂದ ಅನುಗ್ರಹ ಆಯಿತು. ಗುರು ರಾಘವೇಂದ್ರ ಸ್ವಾಮಿಗಳಿಂದನೇ ಅನುಗ್ರಹ ಆಯಿತು. ಮತ್ತು 1 ತಿಂಗಳಾದಮೇಲೆ ನಾವು ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ವಿ. ಆಂಜನೇಯ ಸ್ವಾಮಿ ದೇವರಿಗೆ ಅಭಿಷೇಕ ಮಾರನೇ ದಿನವೇ ಇದ್ದಕ್ಕಿದ್ದಂತೆ ಮಂತ್ರಾಲಯಕ್ಕೆ ಹೋಗ್ಬಿಟ್ವಿ. ಹೋದ್ಮೇಲೆ ಅಲ್ಲಿ ನಾವು ಏನೂ ಅಂದ್ಕೊಂಡಿಲ್ಲ, ಹೋಗ್ಬಿಡೋಣ ಅಂತೇಳ್ಬಿಟ್ಟು ಹೋದ್ಮೇಲೆ ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ನಾವೇನು ಅಂದ್ಕೊಂಡಿರೋ ಹೋಗಿದ್ದೀವಿ, ಏನು ಬಸ್ಸು ಏನೂ ನೋಡ್ಕೊಂಡಿಲ್ಲ, 2 ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಅಲ್ಲಿ ಎಲ್ಲ ಅನುಕೂಲವಾಗೇ ನಮಗೆ ಬಸ್ಸು ಸಿಕ್ತು. ಎಲ್ಲೂ ಅಡಚಣೆಗಳೇ ಆಗಲಿಲ್ಲ. ಬಸ್ಸು ಸಿಕ್ತು, ರೂಮು ಸಿಕ್ತು, ಎಲ್ಲ ಸಿಕ್ತು. ಮತ್ತು ದೇವರ ದರ್ಶನ ಮಾಡಿದ್ವಿ. 4 ಸಾರಿ ದರ್ಶನ ಮಾಡಿದ್ವಿ. ರಾಘವೇಂದ್ರ ಸ್ವಾಮಿಗಳಿಗೆ ಕನಕಾಭಿಷೇಕನೂ ಮಾಡಿಸಿದ್ವಿ. ಅವತ್ತು ಬೆಳ್ಳಿ ರಥ, ಚಿನ್ನದ ರಥದಲ್ಲಿ ಸಾಯಂಕಾಲ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ನೋಡಿದ್ವಿ. ಫಸ್ಟ್ ಟೈಮ್ ನಾನು ನೋಡಿದ್ದು ಮಂತ್ರಾಲಯ ಮತ್ತು ಬಿಚ್ಚಾಲೆ ಇವು ಎಲ್ಲ ನೋಡ್ಕೊಂಡ್ಬಂದ್ವಿ. ತುಂಬ ಖುಷಿಯಾಯಿತು ಫಸ್ಟ್ ಟೈಮು. ಮತ್ತು ಅಲ್ಲಿಂದ ರಾಯರದು ಒಂದು ವಿಗ್ರಹ ತೊಗೊಂಬಂದ್ವಿ. ವಿಗ್ರಹ ತೊಗೊಂಬಿಟ್ಟು ಡೈಲಿ ಗುರುವಾರ ಅಭಿಷೇಕ ಮಾಡ್ತಾಯಿದ್ದೀವಿ. ಮತ್ತು ರಾಯರದು ನಾಮಲೇಖನವನ್ನು ನಿರಂತರವಾಗಿ ಮಾಡಬೇಕು ಅಂತೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ತುಂಬ ಧನ್ಯವಾದಗಳು.
ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಎಂ.ಆರ್. ವಾಣಿಯವರು ರಾಯರ ನಾಮಲೇಖನದಿಂದ ಸಾಲವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ, ಕೃಷಿ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಂಡಿದ್ದಾರೆ, ಗುರುರಾಯರ ವಿಶೇಷ ಕೃಪೆಗೆ ಭಾಜನರಾಗಿದ್ದಾರೆ. ಈ ಹಿಂದೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಸ್ವಪ್ನ ಸೂಚನೆ ಹೇಗಿರುತ್ತೆ ಅಂತ. ಅಂತಹ ಒಳ್ಳೆಯ ಸ್ವಪ್ನ ಸೂಚನೆಯನ್ನ ಪಡೆದು ಗುರುರಾಯರ ಪರಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇವರ ಈ ಎಲ್ಲ ಸಾಧನೆಯನ್ನ ಗಮನಿಸಿ ನಮ್ಮ ಸಂಸ್ಥೆಯಿಂದ ಇವರಿಗೆ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೆ ಗುರುರಾಯರು ಇತೋಪ್ರತಿಶಯವಾಗಿ ಅನುಗ್ರಹವನ್ನು ಮಾಡಲಿ. ನೀವು ಕೂಡ ಸನ್ಮಾರ್ಗದಲ್ಲಿ ನಡೆದು ಗುರುರಾಯರ ಕೃಪೆಗೆ ಪಾತ್ರರಾಗಿರಿ. ರಾಯರ ನಾಮಲೇಖನ ಯಜ್ಞದಲ್ಲಿ ಧೈರ್ಯವಾಗಿ ಪಾಲ್ಗೊಳ್ಳಿ. ನಿಮಗೆ ಇದರಿಂದ ಎಲ್ಲ ರೀತಿಯಲ್ಲೂ ಶ್ರೇಯಸ್ಸಾಗುತ್ತೆ. ಇದು ನೇರವಾಗಿ ರಾಮದೇವರ ಪಾದ ಕಮಲಗಳನ್ನು ತಲುಪಿಸುತ್ತೆ. ಇಂತಹ ಶ್ರೇಷ್ಠವಾದ ರಾಜಮಾರ್ಗದಲ್ಲಿ ಕೂಡಲೇ ಆಗಮಿಸಿ. ಅದಕ್ಕಾಗಿ ನಮಗೆ ವಾಟ್ಸ್ಯಾಪ್ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ 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 ಶ್ರೀ ರಾಘವೇಂದ್ರ.